ಸಕ್ಕರೆ ನಾಡು ಮಂಡ್ಯದಲ್ಲೂ ಕಾವೇರಿ ಕಿಚ್ಚು ಜೋರಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು CWRC ಆದೇಶವನ್ನು ಹೊರಡಿಸಿತು. ಅದನ್ನು ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲೂ ಕಾವೇರಿ ಕಿಚ್ಚು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು CWRC ಆದೇಶ ಖಂಡಿಸಿ ಮಂಡ್ಯದಲ್ಲಿ ತೀವ್ರಗೊಂಡ ಹೋರಾಟ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೃಹತ್ ಹೋರಾಟ. ಕನ್ನಡ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ. ತಲೆಯ ಮೇಲೆ ಕಲ್ಲು ಹೊತ್ತು ಖಾಲಿ ಕೊಡ ಹಿಡಿದು ಆಕ್ರೋಶ. ಪ್ರಾಣ ಬಿಟ್ಟೆವು ನೀರು ಕೊಡಲ್ಲ ಎಂದು ಘೋಷಣೆ. ಕರವೇ ಜಿಲ್ಲಾಧ್ಯಕ್ಷ ವೇಣು DS ನೇತೃತ್ವದಲ್ಲಿ ಪ್ರೊಟೆಸ್ಟ್. ಒಣಗೋಯ್ತು ಕಬ್ಬು ಎಲ್ಲ ಒಣಗೋಯ್ತು ಎಂದು ಗೋಳಾಟ. ಹೆದ್ದಾರಿಯಲ್ಲಿ ಅರೆಬೆತ್ತಲೆ ಚಳವಳಿ ಮಾಡಿ CWRC ಏನು ಆದೇಶವನ್ನು ಕೊಟ್ಟಿದ್ರು ಅದಕ್ಕೆ ಆಗ್ರಹವನ್ನು ಸಹ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಕಾವೇರಿ ಕಿಚ್ಚು ರಾಜ್ಯಾದ್ಯಂತ ಜೋರಾಗಿದೆ. ಮೈಸೂರು, ಬೆಂಗಳೂರು ಸೇರಿದಂತೆ ಇನ್ನು ಮಂಡ್ಯದಲ್ಲೂ ಕೂಡ ಬೃಹತ್ ಹೋರಾಟ ನಡೆಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ನಾವು ಪ್ರಾಣವನ್ನ ಬೇಕಾದ್ರೂ ಬಿಡ್ತೀವಿ, ನೀರನ್ನ ಬಿಡಲ್ಲ. ಎಲ್ಲ ಕಡೆ ನಮ್ಮ ಕಬ್ಬು ಒಣಗೋಗ್ತಾ ಇದೆ, ಎಲ್ಲ ನಮ್ಮ ಏನೇನು ಬೆಳಿತೀವೋ ಬೆಳೆ ಒಣಗೋಗ್ತಾ ಇದೆ. ಸೊ ಹೀಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ನೀರು ಬಿಡಲ್ಲ, ನಾವು ಬೇಕಾದ್ರೆ ಪ್ರಾಣವನ್ನ ಬಿಡ್ತೀವಿ ಅಂತ ಹೇಳಿ ತಲೆ ಮೇಲೆ ಖಾಲಿ ಕೊಡವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ TN ನಾರಾಯಣಗೌಡ ಆದೇಶದ ಮೇರೆಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಂಜಯ ಸರ್ಕಲಲ್ಲಿ ಏನು ನಿನ್ನೆ CWRC ಏನು ಆದೇಶ ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಏನು ಪ್ರತಿದಿನ 3,500 ಕ್ಯೂಸೆಸ್ಸು 15 ದಿನಗಳ ಕಾಲ ಹರಿಸಬೇಕು, ಸುಮಾರು 4.5 TMC ನೀರು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ನೆನ್ನೆ ತಮಿಳುನಾಡರ ಏಜೆಂಟರ ರೀತಿ ಆದೇಶವನ್ನು ಮಾಡಿದೆ. ನಮಗೆ ಹಲವಾರು ವರ್ಷಗಳಿಂದ ಒಂದು ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ಏನು ಬರೀ CWRCಯಲ್ಲಿ ಬರೀ ತಮಿಳುನಾಡು ಅಧಿಕಾರಿಗಳು ರಾಜಕಾರಣಿಗಳು ಮಾತ್ರ ಸೇರಿದಾರಾ? ಕರ್ನಾಟಕದ ರಾಜಕಾರಣಿಗಳು ಕರ್ನಾಟಕ ಅಧಿಕಾರಿಗಳು ಯಾರು ಇಲ್ವಾ? ಹಲವಾರು ವರ್ಷಗಳಿಂದ ಯಾವಾಗ ಆದೇಶ ಬಂದ್ರೂ ಬರೀ ತಮಿಳುನಾಡು ಪರನೇ ಬರ್ತಾ ಇದೆ. ಇಲ್ಲಿಯ ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳೋದು ಯಾರಿಗೂ ಕಾಣ್ತಾ ಇಲ್ವಾ? ಇವತ್ತು ಕಾವೇರಿ ಕೊಳ್ಳದ ರೈತರು, ಅದರಲ್ಲೂ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಸಂಪೂರ್ಣ ಬರದಿಂದ ಒಣಗಿದೆ. ಏನಾರ ನೀರು ಬಿಡೋದ ಕಂಡ್ರೆ ನಾವು KRSಗೆ ಮುತ್ತಿಗೆ ಹಾಕ್ತೀವಿ. ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾರವ ನೀರು ಬಿಡ್ತು ಅಂತ ಕಂಡು ಬಂತು ಅಂದರೆ ಅದು ಕಥೆನೇ ಬೇರೆ ಆಯ್ತದೆ. ಏನೇ ಅನಾಹುತ ಆದರೆ ಈ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಕೊಡ್ತೀವಿ. ಭಾರ ಆಯ್ತಲ್ಲ, ನಮ್ಮ ರೈತರು ಸಂಕಟ ನೋಡಿದ್ರೆ ಬೆಳೆ ಎಲ್ಲ ಕಬ್ಬು ಕೈಗೆ ಬಂದಿರೋದೆಲ್ಲವ ಬರ್ದಂಗೆ ಆಗೈತೆ, ಒಣಗಿತಾ ಇದೆ. ಅಂಥ ಸನ್ನಿವೇಶದಲ್ಲಿ ಇವರು ನೀರು ಬಿಡ್ತಾರೆ ಅಂತ ಅಂದರೆ ಇದು ಏನು ಅರ್ಥ? ಇದು ಅದಕ್ಕೋಸ್ಕರ ರೈತರಿಗೋಸ್ಕರ